ವಿಶ್ವ ಮಟ್ಟದಲ್ಲಿ ಬೌದ್ಧ ಧರ್ಮದ ಅನುಸರಣೆ ಇದ್ದು ನಮ್ಮಲ್ಲಿಯೂ ಬುದ್ಧನ ಆದರ್ಶಗಳು ಅವಶ್ಯಕವಾಗಿದೆ ಎಂದು ತಹಶೀಲ್ದಾರ್ ಸೌಮ್ಯ ತಿಳಿಸಿದರು. ಪಟ್ಟಣದ ಡಿ ದೇವರಾಜು ಅರಸು ಭವನದ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಆಶ್ರಯದಲ್ಲಿ ನಡೆದ ಬುದ್ಧ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗೌತಮ ಬುದ್ಧ ತನ್ನ ಚಿಕ್ಕ ವಯಸ್ಸಿಗೆ ಪ್ರಪಂಚದಾದ್ಯಂತ ಪ್ರವಾಸ ಮಾಡಿ ಗುರು ಹಿರಿಯರ ಮಾರ್ಗದರ್ಶನ ಪಡೆದು ನಂತರ ಅರಳಿ ಮರದ ಕೆಳಗೆ ಕುಳಿತು ತಪಸ್ಸು ಮಾಡಿ ಜ್ಞಾನ ದೀಕ್ಷೆ ಪಡೆದರು. ನಂತರ ತನ್ನ ಜ್ಞಾನವನ್ನ ಇತರರಿಗೆ ಪ್ರಚಾರ ಮಾಡುವ ಸಲುವಾಗಿ ದೇಶದಾದ್ಯಂತ ಪರ್ಯಟನೆ ಮಾಡಿದರು. ತಮ್ಮ ಅಪಾರ ಶಿಷ್ಯ ವರ್ಗದ ಮೂಲಕ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡುವಲ್ಲಿ ಯಶಸ್ವಿಯಾದರು ಎಂದರು. ನಿಜವಾಗ್ಲೂ ಮನುಷ್ಯ ಸಂತೋಷವಾಗಿರ್ಬೋದು ಅನ್ನೋದನ್ನ ಸಾಧಕರು ನಮ್ಮ ಗೌತಮರು. ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ನಾವು ಒಂದು ಮಾದರಿಯಾಗಿ ಗೌತಮ ಬುದ್ಧರನ್ನ ಅನುಯಾಯಿತರನೇ ನಾವು ಜೀವನ ಮಾಡಿದ್ರೆ ನಮ್ಮೊಂದು ಮೋಕ್ಷ ಸಿಗುತ್ತೆ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ನಾವು ಬರೀ ಕೇವಲ ಒಂದು ಪ್ರತ್ಯೇಕ ಧರ್ಮವಾಗಿ ಸ್ಥಾಪನೆಯಾಗಿದ್ದು ಬೌದ್ಧಧರ್ಮ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಳಂದ ಯೂನಿವರ್ಸಿಟಿಯಿಂದ ಇರ್ತವರು. ಬೌದ್ಧಿಸಂನ ಕಲಿಯೋದಕ್ಕೋಸ್ಕರ ನಳಂದ ಯೂನಿವರ್ಸಿಟಿ ಬೇರೆ ಬೇರೆ ರಾಷ್ಟ್ರಗಳಿಂದ ಬರಬೇಕು. ಮತ್ತೆ ಬೌದ್ಧ ಧರ್ಮ ಕೇವಲ ನಮ್ಮ ಇಂಡಿಯಾಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಮ್ಮ ಸೌತ್ ಈಸ್ಟ್ ಏಷ್ಯಾದಲ್ಲಿ ಏನಿದೆ ಆ ಎಲ್ಲಾ ದೇಶಗಳಲ್ಲೂ ಕೂಡ ಬೌದ್ಧ ಧರ್ಮ ತುಂಬಾ ಮುಂಚೂಣಿಯಲ್ಲಿದೆ. ಇನ್ನಷ್ಟು ಜ್ಞಾನನ ನಾವು ಮುಂದಿನ ದಿನಗಳಲ್ಲಿ ಬೌದ್ಧ ಧರ್ಮ ಆಚರಣೆ ಮಾಡೋದು, ಬೌದ್ಧ ಜಯಂತಿ ಆಚರಣೆ ಮಾಡೋದು. ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲ ಬಿಸಿ ರಾಜೇಶ್, ದುಮ್ಮಿ ಕೃಷ್ಣ, ಇಒ ಪ್ರಕಾಶ್, ತಾಲೂಕು ಆರೋಗ್ಯಾಧಿಕಾರಿ ಡಾ ಪುಷ್ಪಲತಾ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ್ ಗವಿ, ಗ್ರೇಟು ತಹಶೀಲ್ದಾರ್ ಸಿ ಸ್ವಾಮಿ, ಕಂದಾಯ ಇಲಾಖೆ ಸಿಬ್ಬಂದಿ ಉಜ್ವಲ್ ಕುಮಾರ್, ಪಟ್ಟಣ ಪಂಚಾಯಿತಿ ಸದಸ್ಯ ಕೃಷ್ಣಯ್ಯ ಇನ್ನಿತರರು ಹಾಜರಿದ್ದರು.